ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ಕನ್ನಡದಲ್ಲಿ ವ್ಲಾಗ್ ಆಗ್ತಿದೆ. ಹಾಗೂ ಎಕ್ಸಾಮ್ ಹತ್ತಿರ ಬಂತು. ಇನ್ನು 20 ದಿನ ಇದೆ. ಇನ್ನು 20 ದಿನದಲ್ಲಿ ಹೆಂಗೆ ಓದೋದು ಅಂತ ನಾನು ತಲೆಗೆಡ್ಸ್ಕೊತಿದ್ದೆ. ಅಂತೂ ಹೆಂಗೂ ವ್ಲಾಗು ಮಾಡಬೇಕಿತ್ತು, ಅದಕ್ಕೆ ವ್ಲಾಗು ಮಾಡ್ತಿದ್ದೆ. ಫಸ್ಟ್ ಇವತ್ತು ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಯಾಕಂದರೆ ಸುಮಾರು ದಿನ ಒಂದೊಂದು ವಾರ ಆಗಿತ್ತು ಓದಿದೆ. ಅದಕ್ಕೆ ಬಿಸ್ನೆಸ್ ಸ್ಟಡೀಸ್ ಇವತ್ತು ಓದೋಣ ಅಂತ, ಯಾಕಂದರೆ ಫಸ್ಟ್ ಎಕ್ಸಾಮ್ ಬಿಸ್ನೆಸ್ ಅಂತ ರೂಮ್ ಕ್ಲೀನ್ ಮಾಡ್ಕೊತಿದ್ದೆ. ಹೆಂಗೆ ಓದ್ತಿದ್ದೆ, ನಾನು ಏನೇನು ಓದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾನು ಫಸ್ಟು ಸ್ಕ್ರ್ಯಾಚ್ ಮಾಡ್ತಿದ್ದೆ ದಿನ ಡೇಟ್ ಎಷ್ಟಿತ್ತು ಅಂತ. ಬಿಸ್ನೆಸ್ಸು ಯಾವ ಥರ ಓದಿದ್ದೆ ಅಂದರೆ, ನಾನು ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಎನ್ವಿರಾನ್ಮೆಂಟು, ಪ್ಲ್ಯಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಆಮೇಲೆ ಫೈನಾನ್ಷಿಯಲ್ ಮಾರ್ಕೆಟಿಂಗು, ಆಮೇಲೆ ಲಾಸ್ಟ್ ಒನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಇಷ್ಟು ಟೋಟಲ್ 12 ಚಾಪ್ಟರಲ್ಲಿ ನಾನು ಓನ್ಲಿ 11.5 1 ಚಾಪ್ಟರ್ ಹಾಫ್ ಓದಿದ್ದೀನಿ ಅಷ್ಟೇ, ಆರ್ಗನೈಸಿಂಗ್ ಪಾಠ. ಯಾಕಂದರೆ ಅದು ನಾನು ಫಂಕ್ಷನಲ್ಲು ಸ್ಟ್ರಕ್ಚರು, ಡಿವಿಷನಲ್ ಸ್ಟ್ರಕ್ಚರ್ ಜಾಸ್ತಿ ಓದೋಕ್ಕೆ ಹೋಗಿದ್ದಿಲ್ಲ. ಅದೆಷ್ಟು ಓದಿದ್ದೀನಿ ಬಿಟ್ಟರೆ ಅದೆಲ್ಲ ಓದಿಲ್ಲ, ಮಿಕ್ಕಿದ್ದೆಲ್ಲ ಓದಿದ್ದೀನಿ. ಫೈನಲ್ ಎಕ್ಸಾಮ್ ಚೆನ್ನಾಗಿ ಕ್ರ್ಯಾಕ್ ಮಾಡಬೇಕು. ಬಿಸ್ನೆಸ್ಸು, ಅಕೌಂಟ್ಸು, ಎಕನಾಮಿಕ್ಸು, ಜಿಯೋಗ್ರಫಿ, ಇಂಗ್ಲೀಷು, ಹಿಂದಿ ಇಷ್ಟೆಲ್ಲದರಲ್ಲೂ ಸೇರಿ 93.7% ಬರತ್ತಂಗ ಟಾರ್ಗೆಟ್ ಇಟ್ಟಿದ್ದೀನಿ. ನೀವು ಹೆಂಗೆ ಟಾರ್ಗೆಟ್ ಇಟ್ಟಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಹಿಂಗೆ ಓದಿನಿ ಅಂದರೆ ಎಲ್ಲ ಹಳೆ ವೀಡಿಯೋದಲ್ಲಿ ಹೇಳಿ ಸಾಕಾಗೋಗಿ ನನಗೆ ಎಂಥ ಕಂಟೆಂಟ್ ಕೊಡಬೇಕಂತನೂ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ವೀಡಿಯೋನೂ ಮಾಡ್ತಿದ್ದಿಲ್ಲ. ನನಗೆ ಓದೋಕ್ಕೂ ಆಗ್ತಿದ್ದಿಲ್ಲ, ಕಂಟೆಂಟ್ ಕೊಡೋಕ್ಕೂ ಆಗ್ತಿದ್ದಿಲ್ಲ, ವ್ಲಾಗ್ ಮಾಡೋಕ್ಕೂ ಆಗ್ತಿದ್ದಿಲ್ಲ. ಯಾಕಂದರೆ ಒಂಥರ ಲೇಜಿನೆಸ್ ಬಂದುಬಿಟ್ಟಿತ್ತು ಎಲ್ಲ ಓದಾಗಿದ್ದಕ್ಕೆ. ಆದರೂ ಒಂದೊಂದು ಸತಿ ಟ್ಯೂಷನಿಗೆ ಹೋದಾಗ ಕ್ವಶನ್ಸ್ ಕೇಳಿದಾಗ ಒಂದೊಂದು ಮರೆತೋಗ್ತಿತ್ತು. ಅದಕ್ಕೆ ರಿವಿಸನ್ನು ಮಾಡಬೇಕಿತ್ತು. ಹೆಂಗೋ ಸಂಡ್ ಆಫ್ ಇತ್ತು, ಕಾಲೇಜ್ ಡೇ ಇತ್ತು, ಅದೆಲ್ಲ ಇದ್ದಿದ್ದಕ್ಕೆ ಅದು ಓದೋಕ್ಕಾಗ್ತಿದ್ದಿಲ್ಲ. ಅಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಆಗ್ತಿತ್ತು, ಓದೋಕ್ಕಾಗ್ತಿದ್ದಿಲ್ಲ. ಮತ್ತು ಅದಕ್ಕೆ ಇವತ್ತಿಂದ ಓದೋಣ ಅಂತ ಕೂತಿದ್ದೀನಿ. ಬಿಸ್ನೆಸ್ಸಲ್ಲಿ ನಾನು ಇಷ್ಟೆಲ್ಲ ಓದಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಕಮೆಂಟಲ್ಲಿ ಓದ್ತಾ ಇರ್ತೀನಿ. ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂದರೆ ಈ ವಿಡಿಯೋ ಲಾಸ್ಟ್ ತನಕನೂ ಇರಿ. ಬನ್ನಿ, ಈಗ ನಿಮಗೆ ಸ್ವಲ್ಪ ಕ್ವಶನ್ಸ್ ಹೇಳೋಣ. ನಾನೊಂದು ಸ್ವಲ್ಪ ಕ್ವಶನ್ಸ್ ಹೇಳ್ತೀನಿ, ಅದೆಲ್ಲ ನೋಟ್ ಮಾಡ್ಕೊಳ್ಳಿ. ಇದು ನಾನು ಈ ಥರ ಹೇಳೋಲ್ಲ, ನಾನು ಡೈರೆಕ್ಟ್ ಕ್ಯಾಮ್ರಾದಲ್ಲೇ ಹೇಳ್ತೀನಿ. ಈಗ ಓದ್ಕೊತಿದ್ದೆ, ಓದೋದ್ರಲ್ಲಿ ಹಿಂಗೆ ಹೇಳೋಕ್ಕೆ ಸರಿಯಾಗಲ್ಲ, ಅದಕ್ಕೆ ಕ್ಯಾಮ್ರಾ ಮುಂದೆನೇ ಡೈರೆಕ್ಟ್ ವೀಡಿಯೋ ಮಾಡಿ ಹೇಳ್ತೀನಿ. ಬುಕ್ಕು ಪೆನ್ ತೊಗೊಂಡಿದ್ದೀರಾ ಅಂದ್ಕೊತೀನಿ. ನಾನು ಚಾಪ್ಟರ್ ವೈಸ್ ಕ್ವಶನ್ಸ್ ಹೇಳ್ತೋಗ್ತೀನಿ. ಫಸ್ಟು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಿಂದ, ಫಸ್ಟ್ ಚಾಪ್ಟರಿಂದ ನಾನು ಓದಿರೋದು 5 ಕ್ವಶನ್ಸು. ಅದನ್ನು ನಿಮಗೆಲ್ಲ ಹೇಳ್ತೀನಿ, ನೋಟ್ ಮಾಡಿಕೊಡಿ. ಫಸ್ಟ್ ಒನ್ನು ಡಿಫೈನ್ ಮ್ಯಾನೇಜ್ಮೆಂಟ್. ಅಕಾರ್ಡಿಂಗ್ ಟು ಹೆನ್ರಿ ಫ್ಯೂಲ್ ಅಂತೀನಿ, ಯಾರೋ ಇದಾನಲ್ಲ, ಹ್ಯಾಂಡ್ಸ್ ವುಡ್ ಏನೋ ಇದಕ್ಕೆ ಯಾರೋ ಬರ್ತಾನೆ, ಓದಿದ್ದೆ ನೆನಪಾಗಲ್ಲ, ಆಮೇಲೆ ನೆನಪಾಗತ್ತೆ. ಡಿಫೈನ್ ಮ್ಯಾನೇಜ್ಮೆಂಟು, ಆಮೇಲೆ ವಾಟ್ ಈಸ್ ಮ್ಯಾನೇಜ್ಮೆಂಟು, ಸಿಂಪಲ್ ಕ್ವಶನ್ನು. ಆಮೇಲೆ ವಾಟ್ ಈಸ್ ಎಫೆಕ್ಟಿವ್ನೆಸ್, ಆಮೇಲೆ ವಾಟ್ ಈಸ್ ಎಫಿಷಿಯನ್ಸಿ, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ 8 ಮಾರ್ಕ್ಸ್ ಕ್ವಶನ್. ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಮೇಲೆ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಇದೆ ಮಲ್ಟಿ ಡೈಮೆನ್ಷನಲ್ ಅಂತ ಇರುತ್ತಲ್ಲ, ಅದರಲ್ಲಿ 3 ಡೈಮೆನ್ಷನ್ಸ್ ಬರುತ್ತೆ. ಅದರಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಈ 3 ಡೈಮೆನ್ಷನ್ಸು ಅದು ಒಂದು ಕೇಳ್ತಾರೆ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಮೇಲೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಮೇಲೆ ಮ್ಯಾನೇಜ್ಮೆಂಟ್ ಇದೆ ಆರ್ಟ್ ಆ್ಯಂಡ್ ಸೈನ್ಸ್ ಎಕ್ಸ್ಕ್ಲೂಸಿವ್ ಎರಾಡಿಕೇಟ್, ಆಮೇಲೆ ಕೋಆರ್ಡಿನೇಷನ್. ಇಷ್ಟು ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಇರುತ್ತೆ. ಇದಿಷ್ಟು ಫಸ್ಟ್ ಚಾಪ್ಟರ್ ಕ್ವಶನ್ಸ್. ಈಗ ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಂದ. ಇದರಲ್ಲಿ ವಾಟ್ ಯು ಮೀನ್ ಬೈ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ 1 ಮಾರ್ಕ್ಸ್ ಕ್ವಶನ್. ಆಮೇಲೆ 4 ಮಾರ್ಕ್ಸಿಗೆ ಫೀಚರ್ಸ್, ನೇಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು. ಆಮೇಲೆ ಸಿಗ್ನಿಫಿಕೆನ್ಸ್ ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫ್ಯೂಲ್ ಅಥವಾ FW ಟೇಲರ್ ಪ್ರಿನ್ಸಿಪಲ್ಸು. ಆಮೇಲೆ ಫಂಕ್ಷನಲ್ ಫೋರ್ಮೆನ್ಶಿಪ್ ಕ್ವಶನ್ನು. ಆಮೇಲೆ ಅದೇ ಫಂಕ್ಷನಲ್ ಫೋರ್ಮೆನ್ಶಿಪ್ಪಲ್ಲಿ ಬರುತ್ತೆ ಆಸ್ಪೆಕ್ಟ್ಸ್, ಪ್ರೊಡಕ್ಷನ್ ಇನ್ಚಾರ್ಜ್ ಮತ್ತು ಇನ್ನೊಂದು ಇನ್ಚಾರ್ಜ್ ಬರುತ್ತಲ್ಲ, 2 ಇನ್ಚಾರ್ಜ್ ಅದು. ಆಮೇಲೆ ಗ್ಯಾಂಗ್ ಬಾಸ್, ಸ್ಪೀಡ್ ಬಾಸ್ ಬಗ್ಗೆ ಬರುತ್ತೆ. ಆಮೇಲೆ 14 ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫ್ಯೂಲ್. ನೋಟ್ ಮಾಡ್ಕೊತಿದ್ದೀರಾ ಅಂದ್ಕೊತೀನಿ. ಹೆನ್ರಿ ಫ್ಯೂಲಿನ 14 ಪ್ರಿನ್ಸಿಪಲ್ಸ್ ಬರುತ್ತೆ. ಆಮೇಲೆ ವಾಟ್ ಈಸ್ ಯೂನಿಟಿ ಆಫ್ ಕಮಾಂಡ್, ವಾಟ್ ಈಸ್ ಯೂನಿಟ್ ಆಫ್ ಡೈರೆಕ್ಷನ್.
ಆರ್ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್. ಈ ಕ್ವಶನ್ ಬರ್ಬೋದು ಈ ಪಾಠದಿಂದ ಅಷ್ಟೇ. ಈಗ ನಾವು ಥರ್ಡ್ ಚಾಪ್ಟರ್ ಬಗ್ಗೆ ನೋಡ್ಬೇಕಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದರಲ್ಲಿ 2 ಮಾರ್ಕ್ಸಿಗೆ ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಆಮೇಲೆ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು 4 ಮಾರ್ಕ್ಸಿಗೆ, ಅಥವಾ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆರ್ ಅಲ್ಲ, ಈ ಕ್ವಶನ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಪಕ್ಕ ಬಂದೇ ಬರುತ್ತೆ. ಯಾಕಂದರೆ 4 ಮಾರ್ಕ್ಸಿಗೆ ಪಕ್ಕ ಕ್ವಶನು, ಒಂದು 4 ಇದು ಕೊಟ್ಟಿರ್ತಾರೆ ಕ್ವಶನು, ಅದರಲ್ಲಿ ನಾವು ಯಾವ್ಯಾವ ಡೈಮೆನ್ಷನ್ ಅಂತ ನೋಡಬೇಕು ಅದು. ಆಮೇಲೆ ಕೊಡ್ಬೋದು ಈ ಕ್ವಶನ್, ವಾಟ್ ಈಸ್ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಇನ್ನೊಂದು ಲಿಬರಲೈಸೇಷನ್, 3ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್. ಆಮೇಲೆ ಡಿಮಾನಿಟೈಸೇಷನ್ ಕ್ವಶನ್ ಒಂದು ಬರ್ಬೋದು. ಈ ಪಾಠದಿಂದ ನಾನು ಇಷ್ಟೇ ಓದಿರೋದು. ಈಗ ನೆಕ್ಸ್ಟ್ ಪಾಠ ಪ್ಲ್ಯಾನಿಂಗ್. ಈಗ ಪ್ಲ್ಯಾನಿಂಗಲ್ಲಿ ಇದರಲ್ಲಿ ಸುಮಾರು ಕ್ವಶನ್ ಇದ್ದಾವೆ, ಜಾಸ್ತಿ ಅದನ್ನೆಲ್ಲ ಸಿಂಪಲ್ಲೇ, ಎಲ್ಲ ನಾವು ಡೈಲಿ ನೋಡೋಕ್ಕೂ ನಾವು ಅನುಭವಿಸೋದು. ವಾಟ್ ಈಸ್ ಪ್ಲ್ಯಾನಿಂಗ್, ಡಿಫೈನ್ ಪ್ಲ್ಯಾನಿಂಗು, ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಎನಿ 4 ಫೀಚರ್ಸ್ ಆಫ್ ಪ್ಲ್ಯಾನಿಂಗು. ಆಮೇಲೆ 2 ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗು 2 ಮಾರ್ಕ್ಸಿಗೆ ಕೇಳ್ಬೋದು, ಇಂಪಾರ್ಟೆನ್ಸು ಕೇಳ್ತಾರೆ, ಒಂದು 4 ಮಾರ್ಕ್ಸಿಗೆ ಕೇಳ್ಬೋದು, ಕೇಳ್ದೇ ಇರ್ಬೋದು. ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗು, ಆಮೇಲೆ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್. ಇದಿಷ್ಟು ಲಾಂಗ್ ಆನ್ಸರ್ಸಿಗೆ ಆಯಿತಾ. ಈಗ ಶಾರ್ಟ್ ಆನ್ಸರ್ಸಿಗೆ ವಾಟ್ ಈಸ್ ಆಬ್ಜೆಕ್ಟಿವ್ಸ್, ವಾಟ್ ಈಸ್ ಸ್ಟ್ರಾಟಜಿ, ವಾಟ್ ಈಸ್ ರೂಲ್ಸ್, ವಾಟ್ ಈಸ್ ಮೆಥಡ್, ವಾಟ್ ಈಸ್ ಬಜೆಟ್, ವಾಟ್ ಈಸ್ ರೂಲ್ಸ್ ಆಗಿರುತ್ತೆ. ಆಯಿತು, ಇದಿಷ್ಟಾಯಿತು. ಆಮೇಲೆ ಟೈಪ್ಸ್ ಆಫ್ ಪ್ಲ್ಯಾನು, ವಾಟ್ ಈಸ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್, ವಾಟ್ ಈಸ್ ಸಿಂಗಲ್ ಯೂಸ್ ಪ್ಲ್ಯಾನ್. ಅದಕ್ಕೆ ಎಕ್ಸಾಂಪಲ್ಸು ಕೇಳ್ಕೊಬೋದು. ವಾಟ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲ್ಯಾನಿಗೆ ಪ್ರೋಗ್ರಾಮು, ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲ್ಯಾನಿಗೆ ಬಜೆಟ್ ಆನ್ಸರ್. ಈಗ ನೆಕ್ಸ್ಟ್ ಪಾಠ. ಇದರಲ್ಲಿ ನಾನು ಓದಿರೋದು ಓನ್ಲಿ 3 ಕ್ವಶನ್, 3ರಿಂದ 4 ಕ್ವಶನ್ ಓದಿದ್ದೀನಿ ಅಷ್ಟೇ. ಯಾವುದಾದ್ರು ಓದಿದ್ದೀನಿ ಅಂತ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ನಾನು ಹೇಳ್ತೀನಿ. ಇನ್ನೊಂದೆರಡು ಹೇಳ್ತೀನಿ, ಆದರೆ ಅದೆರಡು ನಾವು ಓದಿಲ್ಲ. 2 ಮಾರ್ಕ್ಸಿಗೆ ಡಿಫೈನ್ ಆರ್ಗನೈಸೇಷನು, ಡಿಫೈನ್ ಆರ್ಗನೈಸಿಂಗ್, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಕೇಳಿದ್ರು ಕೇಳ್ಬೋದು, ಗೊತ್ತಿಲ್ಲ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಕೇಳ್ತಾರೆ, 8 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಡಿಫೈನ್ ಆರ್ಗನೈಸಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಅಥವಾ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಎಲ್ಲನೂ ಕೇಳ್ಬೋದು. ಆಮೇಲೆ ಫಂಕ್ಷನಲ್ ಮತ್ತು ಡಿವಿಷನಲ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಟಿಂಗ್ವಿಷು ಕೇಳ್ಬೋದು, ಡಿಫ್ರೆನ್ಸು. ಅಷ್ಟೇ ಇರೋದು. ಮತ್ತು ಇನ್ನೊಂದು ಯಾವುದೋ ಕ್ವಶನ್ ಇದೆ, ಅದು ನನಗೆ ನೆನಪಾಗ್ತಿಲ್ಲ, ಆದರೆ ನನಗೆ ಗೊತ್ತಾದರೆ ಲಾಸ್ಟಿಗೆ ಹೇಳ್ತೀನಿ. ಈಗ ನಾವು ಸ್ಟಾಫಿಂಗ್ ಪಾಠದಲ್ಲಿದ್ದೀವಿ. ಸ್ಟಾಫಿಂಗ್ ಪಾಠದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ನನ್ನ ಫೇವ್ರೆಟ್ ಚಾಪ್ಟರ್ ಇದು, ಡಿಫೈನ್ ಸ್ಟಾಫಿಂಗ್ ಆಯಿತಾ. ಆಮೇಲೆ ಪ್ರೋಸೆಸ್ ಆಫ್ ಸ್ಟಾಫಿಂಗ್ ಪ್ರೋಸೆಸ್ಸು, ಆಮೇಲೆ ಪ್ರೋಸೆಸ್ ಆಫ್ ರಿಕ್ರೂಟ್ಮೆಂಟು, ಟೈಪ್ಸ್ ಆಫ್ ರಿಕ್ರೂಟ್ಮೆಂಟು, ಟೈಪ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟು, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟು. ಬರ್ಕೊತಿದ್ದೀರಾ ಅಂದ್ಕೊತೀನಿ. ಆಮೇಲೆ ಆನ್ ದಿ ಜಾಬ್, ಆಫ್ ದಿ ಜಾಬ್ ಪಕ್ಕ ಕೇಳ್ಬೋದು. 8 ಮಾರ್ಕ್ಸಿಗೆ ಕೇಳಿದೆ ಇದು ಕೇಳ್ಬೋದು, ಇಲ್ಲ ಎಕ್ಸ್ಟರ್ನಲಿಂದು ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಕೇಳ್ಬೋದು. ಆಮೇಲೆ ಬಿಟ್ಟರೆ ಇದರಲ್ಲಿ ಜಾಸ್ತಿ ಏನು ಬೇರೆದಿಲ್ಲ, ಅಷ್ಟೇ ಅನ್ಸುತ್ತೆ ಇದರಲ್ಲಿ, ಅಷ್ಟೇ ಎಕ್ಸ್ಟರ್ನಲ್ಲು ಇಂಟರ್ನಲ್ಲು. ಈಗ ಡೈರೆಕ್ಟಿಂಗಲ್ಲಿ ನಾನು ಓದಿರೋದು ಡಿಫೈನ್ ಡೈರೆಕ್ಟಿಂಗು, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗು, ಇನ್ಸೆಂಟಿವ್ಸು, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸು, ಫೈನಾನ್ಷಿಯಲ್ ಇಂಟೆನ್ಸಿವ್ಸು, ಕಮ್ಯುನಿಕೇಷನ್, ಮೋಟಿವೇಶನ್ ಆ್ಯಂಡ್ ಸೂಪರ್ವಿಷನ್. ಈ 3ರಲ್ಲಿ ಕಮ್ಯುನಿಕೇಷನಿಗೆ 8 ಮಾರ್ಕ್ಸ್ ಕೇಳ್ಬೋದು, ಬೇರಿಯರ್ಸ್ ಆಫ್ ಕಮ್ಯುನಿಕೇಷನ್. ನಾನು ಅದು ಓದೇ ಇಲ್ಲ, ಹೇಳ್ತೀನಿ. ನಾವು ಓದಿರೋದು ಸೂಪರ್ವಿಷನ್ನು, ಆಮೇಲೆ ಲೀಡರ್ಶಿಪ್ ಟೈಪ್ಸ್ ಲೀಡರ್ಶಿಪ್ಪಲ್ಲಿ ಆಟೋಕ್ರಾಟಿಕ್ಕು, ಡೆಮೋಕ್ರಾಟಿಕ್ಕು ಟೈಪ್ಸ್ ಲೀಡರ್ಶಿಪ್ಪಿಂದ. ಡೈರೆಕ್ಟಿಂಗಲ್ಲಿ ನಾನು ಇಷ್ಟೇ ಓದಿರೋದು. ಈಗ ನೆಕ್ಸ್ಟು ಕಂಟ್ರೋಲಿಂಗಲ್ಲಿ ಜಾಸ್ತಿ ಏನಿಲ್ಲ, ಕೇಳೋಕ್ಕೆ 3 ಕ್ವಶನ್ ಕೇಳಿದರೆ ಡಿಫೈನ್ ಕಂಟ್ರೋಲಿಂಗ್, ಪ್ರೋಸೆಸ್ ಆಫ್ ಕಂಟ್ರೋಲಿಂಗು ಅಥವಾ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಈ ಚಾಪ್ಟರಲ್ಲಿ ಬರೋದು 3 ಕ್ವಶನು, ಜಾಸ್ತಿ ಏನೂ ಇಲ್ಲ. ಆದರೆ ನಾನು ಓದಿರೋದೇ 2. ಅದರಲ್ಲಿ ಕಂಟ್ರೋಲಿಂಗ್ ಒಂದು ಪ್ರೋಸೆಸ್ ಕೇಳಿದರೆ ಬರಿತೀನಿ, ನಾನು ಅದು ಓದಿಲ್ಲ, ಕಲಿತೀನಿ.
ಡಿಫೈನ್ ಕಂಟ್ರೋಲಿಂಗ್ ಮತ್ತು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗು. ಲಿಮಿಟೇಷನ್ಸ್ 2 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ತಾರೆ. ಆಪ್ಷನಲ್ಲಿ ಇರುತ್ತೆ, 6-7 ಕ್ವಶನ್ ಇರುತ್ತೆ, ಆಪ್ಷನಲ್ಲಿ ಇರುತ್ತೆ. ಈಗ ನೆಕ್ಸ್ಟು ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಅಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. ಇದರಲ್ಲಿ ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್ ಫಸ್ಟ್ ಕ್ವಶನ್, ಆಮೇಲೆ ವಾಟ್ ಈಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು. ಆಮೇಲೆ ಡಿವಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ಡಿವಿಡೆಂಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ ಫ್ಯಾಕ್ಟರ್ಸ್ ಕೇಳ್ತಾರೆ, ಅದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟರ್ಸು, ಆಮೇಲೆ ಇನ್ವೆಸ್ಟ್ಮೆಂಟಿಂದ ಕ್ವಶನ್ ಬರುತ್ತೆ. ಆ ಚಾಪ್ಟರು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಫ್ಯಾಕ್ಟರ್ಸ್ ನೋಡಿಕೊಂಡ್ರೆ ಸಾಕು, ಅದನ್ನು ಓದ್ಕೋಬೋದು ಈಸಿಯಾಗಿ. ಇದು ಈ ಚಾಪ್ಟರ್ ಇಂಪಾರ್ಟೆಂಟು. ನೆಕ್ಸ್ಟ್ ಚಾಪ್ಟರ್ ಮಾರ್ಕೆಟಿಂಗ್. ಇದರಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರುತ್ತೆ. ಅಂದರೆ ಫಸ್ಟಿಗೆ ವಾಟ್ ಈಸ್ ಮಾರ್ಕೆಟ್, ಆಮೇಲೆ ವಾಟ್ ಈಸ್ ಮಾರ್ಕೆಟಿಂಗ್, ಆಮೇಲೆ ಹೂ ಈಸ್ ಮಾರ್ಕೆಟರ್ ಆ್ಯಂಡ್ ವಾಟ್ ಈಸ್ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟ್ ಎಲ್ಲಿರುತ್ತೆ, ಮಾರ್ಕೆಟಿಂಗ್ ಅಂದರೆ ಏನು, ಮಾರ್ಕೆಟರ್ ಯಾರು, ಈ ಥರ ಕ್ವಶನು. ಆಮೇಲೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ 8 ಮಾರ್ಕ್ಸ್ ಕೇಳ್ತಾನೆ ಇರ್ಬೋದು. ಆಮೇಲೆ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್ ಇದು. ಆಮೇಲೆ 4 ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್, 4 P's: ಪ್ರೊಡಕ್ಷನ್, ಪ್ರಮೋಷನ್, ಪ್ರೈಸ್ ಆ್ಯಂಡ್ ಪ್ಲೇಸ್ ಇದು. ಆಮೇಲೆ ಬ್ರ್ಯಾಂಡಿಂಗ್ ಬಗ್ಗೆ ಕ್ವಶನ್ ಕೇಳ್ಬೋದು 8 ಮಾರ್ಕ್ಸಿಗೆ. ಅದ್ರ ಫೀಚರ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಪ್ರೈಸಿಂಗು, ಪ್ರಮೋಷನ್ನು, ಈ ಥರ ಸಿಂಗಲ್ ಏನೇನಿರುತ್ತೆ, ಪ್ರೈಸು, ಪ್ರಮೋಷನು, ಪ್ಲೇಸು, ಪ್ರಾಡಕ್ಟು, ಬ್ರ್ಯಾಂಡಿಂಗು, ಲೇಬಲು ಅದೆಲ್ಲ ಕೇಳ್ಬೋದು. ಆಮೇಲೆ ವಾಟ್ ಈಸ್ ಬ್ರ್ಯಾಂಡ್, ವಾಟ್ ಈಸ್ ಬ್ರ್ಯಾಂಡಿಂಗ್, ವಾಟ್ ಈಸ್ ಟ್ರೇಡ್ ಮಾರ್ಕ್, ವಾಟ್ ಈಸ್ ಲೇಬಲ್, ವಾಟ್ ಈಸ್ ಲೇಬ್ಲಿಂಗ್, ಈ ಥರದ್ದು 1 ಮಾರ್ಕ್ಸಿಗೂ ಕೇಳ್ಬೋದು. ಆಮೇಲೆ 8 ಮಾರ್ಕ್ಸಿಗೆ ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಸ್ನಲ್ ಸೆಲ್ಲಿಂಗ್. ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದ್ರೆ ಪ್ರಿಪ್ರೇಟ್ರಿದಲ್ಲಿ ಬಂದಿತ್ತು, ಪ್ರಿಪ್ರೇಟ್ರಿ ಮೇಲೆ ಪೇಪರ್ ತೆಗೆದಿಂದ ಇದು ಇಂಪಾರ್ಟೆಂಟ್ ಕ್ವಶನ್. ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ಓನ್ಲಿ 3 ಕ್ವಶನ್ಸ್. ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ವಾಟ್ ಡು ಯು ಮೀನ್ ಬೈ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಡಿಫೈನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಆಮೇಲೆ ರೈಟ್ಸ್ ಆಫ್ ದಿ ಕನ್ಸ್ಯೂಮರ್, ಇಂಪಾರ್ಟೆನ್ಸ್ ಟು ದಿ ಕನ್ಸ್ಯೂಮರ್, ಜಾಸ್ತಿನೇ ಇದೆ, ಇಂಪಾರ್ಟೆನ್ಸ್ ಟು ಕಸ್ಟಮರ್, ಕನ್ಸ್ಯೂಮರ್ ಎರಡು ಒಂದೇ ಬರುತ್ತೆ, ಆಯಿತಾ. ವೆನ್ ಈಸ್ ಕನ್ಸ್ಯೂಮರ್ ಆ್ಯಕ್ಟ್ ಪ್ರಪೌಂಡೆಡ್, ವಾಟ್ ಡು ಮೀನ್ ಬೈ ರಿಡ್ರೆಸಲ್ಸ್, ರಿಲೀಫ್ ಟು ದಿ ಕನ್ಸ್ಯೂಮರ್ಸ್. ಆಮೇಲೆ ಅದರಲ್ಲಿ ಡಿಸ್ಟಿಕ್ ಕೋರ್ಟು, ಹೈಕೋರ್ಟು ಮತ್ತು ಇನ್ನೊಂದು ಕೋರ್ಟ್ ಬಗ್ಗೆ ಬರುತ್ತೆ. ಕೋರ್ಟ್ಸ್ ಬಗ್ಗೆ 3 ಡೆಫಿನೇಷನ್ಸು, ಇದು ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿಗೆ ಬಿಸ್ನೆಸ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪ್ಲೀಟೆಡ್. ಫ್ರೆಂಡ್ಸ್, ಇಷ್ಟು ಕ್ವಶನ್ಸ್ ನೀವು ನೀಟಾಗಿ ನೋಟ್ ಮಾಡಿಕೊಂಡು ಇಷ್ಟನ್ನು ನೀಟಾಗಿ ಓದ್ಕೊಂಡ್ರೆ ಆರಾಮ್ 60+ ಸ್ಕೋರ್ ಮಾಡ್ಬೋದು. 60, 50 ಈ ಚಾಪ್ಟರಿಗೆ ಯಾವ ಕ್ವಶನ್ ಹೇಳ್ತೀನೋ ಆ ಬಗ್ಗೆ MCQs ಎಲ್ಲ ನೀಟಾಗಿ ಸ್ಟಡಿ ಮಾಡಿದರೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ಸ್ ಎಲ್ಲ ನೀವು ಆರಾಮ್ 60+, 60, 65+ ಆರಾಮ್ ಸ್ಕೋರ್ ಮಾಡ್ಬೋದು. ಫೈನಲಲ್ಲಿ 80ಗೆ 100ಗೆ 85+ ಸ್ಕೋರ್ ಮಾಡ್ಬೋದು. ನೀವು ಇಲ್ಲಿ ತನಕ ನೋಡಿ ಇಂಪಾರ್ಟೆಂಟ್ ಎಲ್ಲ ಬರ್ಕೊಂಡು ನೋಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಈಗ ಬಿಸ್ನೆಸ್ ಮತ್ತೆ ಓದ್ತಾ ಇದ್ದೀನಿ, ಯಾಕಂದರೆ ನಿಮಗೆ ವೀಡಿಯೋ ಮಾಡಾದ್ಮೇಲೆ ನಾನು ಓದಬೇಕು. ನಿಮಗೋಸ್ಕರ ನಾನು ವೀಡಿಯೋ ಮಾಡಿದೆ, ಈಗ ನಾನು ಕೂತು ಓದ್ಕೊತೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಮತ್ತು ವೀಡಿಯೋಗೆ ಲೈಕ್ ಮಾಡಿದೆ ಮರಿಬೇಡಿ ಪ್ಲೀಸ್. ಮತ್ತೇನಾದರೂ ಮತ್ತು ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ಬಗ್ಗೆ ಕಾಂಟೆಂಟ್ ಮತ್ತು ಬೇರೆ ಸಬ್ಜೆಕ್ಟ್ ಮೇಲೆ ಡೌಟ್ ಇದ್ದಿದ್ದರೆ ಯಾವ ಸಬ್ಜೆಕ್ಟ್ ಮೇಲೆ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ನಂಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ.